ನನ್ನ ಲೈಫಲ್ಲಿ ತುಂಬಾ ವಿಷಯಗಳು ನಡೆಯುತ್ತೆ. ಏನಂತಂದ್ರೆ ಸ್ಟ್ರಗಲ್ ಇರುತ್ತೆ, ಆಮೇಲೆ ಹಾರ್ಟ್ ಬ್ರೇಕ್ ಇರುತ್ತೆ, ಫೇಲಿಯರ್ ಕೂಡ ಇರುತ್ತೆ. ಇದೆಲ್ಲ ಒಂದು ಸ್ಮಾಲ್ ಮೂಮೆಂಟ್ ಅಷ್ಟೇ. ಆ ಟೈಮ್ಲಿ ನಾವು ಯಾವ ತರ ಸಫರ್ ಮಾಡ್ತಿದೀವಿ ಅಂತ ಯೋಚನೆ ಕೂಡ ಮಾಡಕ್ಕಾಗಲ್ಲ. ನಮ್ ಲೈಫ್ ಇಷ್ಟೇನಾ ಅಂತ ಯೋಚನೆ ಮಾಡೋ ಸಿಚುವೇಶನ್ ಬಂದ್ಬಿಡುತ್ತೆ. ಬಟ್ ಆದ್ರೆ ನಾವು ಎಂಜಾಯ್ ಮಾಡೋ ಮೂಮೆಂಟ್ ಅಂತದಂದ್ರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಆಗಿರುತ್ತೆ. ಬಟ್ ಆ ಟೈಮ್ಲಿ ನಾವು ರಿಯಲೈಸೇ ಮಾಡಿರಲ್ಲ. ಏನಂತಂದ್ರೆ ಈ ಮಾರ್ನಿಂಗ್ ಒಂದ್ ಕಾಫಿ ಕುಡಿತೀವಲ್ಲ ಎದ್ಬಿಟ್ಟು, ಅದೊಂಥರ ಚೆನ್ನಾಗಿರುತ್ತೆ. ಈ ಚಿಕ್ಕ ಚಿಕ್ಕ ವಿಷಯಕ್ಕೆ ಏನೋ ಟಾಪಿಕ್ ಮಾತಾಡ್ಕೊಂಡು ನಗಾಡ್ತಾ ಇರ್ತೀವಲ್ಲ ಫ್ರೆಂಡ್ಸ್ ಗಳ ಜೊತೆ, ಅದೊಂಥರ ಚೆನ್ನಾಗಿರುತ್ತೆ. ಆಮೇಲೆ ಬೆಳೆದಾದ್ಮೇಲೆ ಫ್ರೆಂಡ್ಸ್ ನಾವು ಮೀಟ್ ಮಾಡಕ್ಕೆ ಆಗೋದಿಲ್ಲ. ಒನ್ ಟೈಮ್ ಮೀಟ್ ಮಾಡಿ ಆ ಟಾಪಿಕ್ ಎತ್ಕೊಂಡು ನಗ್ತಾ ಇರ್ತೀವಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ನಾವು ಜೀವನನ ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಎಲ್ಲಾದ್ ವಿಷಯದ ಬಗ್ಗೆ ಕಂಪೇರ್ ಮಾಡ್ಕೊಂಡು, ಇನ್ನೊಬ್ಬನ ಬಗ್ಗೆ ಯೋಚನೆ ಮಾಡ್ಕೊಂಡು, ಯಾರೋ ಏನೋ ಹೇಳ್ದ ಅಂತ ಅನ್ಕೊಂಡು ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಪ್ರೆಸೆಂಟ್ ನಲ್ಲಿ ಬಾಳದ್ನ ನಾವು ಮರ್ತೋಗ್ಬಿಟ್ಟಿದೀವಿ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಜಾಸ್ತಿ. ಆಮೇಲೆ ನಮ್ ಬಜೆಟ್ ಜಾಸ್ತಿ ಹೋಗ್ತಿದೀವಿ ಹೊರತು ಕಮ್ಮಿ ಹೋಗ್ತಾನೆ ಇಲ್ಲ. ಈ ಹ್ಯಾಪಿನೆಸ್ ಅನ್ನೋದನ್ನ ಸ್ಪ್ರೆಡ್ ಮಾಡಕ್ಕಿಂತ ಕಂಪೇರ್ ಮಾಡ್ಕೊಂಡು ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಡ್ತೀವಿ. ಈ ಖುಷಿಯಾಗಿರ್ಬೇಕು ಅಂದ್ರೆ ಮೇನ್ ಕಾರಣ ಏನ್ ಗೊತ್ತಾ? ಇದನ್ನ ಜ್ಞಾಪನ ಇಟ್ಕೊಳ್ಳಿ. ನೀವು ಉಸಿರಾಡ್ತಿದ್ದೀರಾ, ಜೀವಂತವಾಗಿದ್ದೀರಾ, ಬೆಳಿಗ್ಗೆ ಎದ್ದೋಗ್ತೀರಾ, ಕೈ ಕಾಲ್ ಚೆನ್ನಾಗಿದೆ, ಇಷ್ಟೇ ಸಾಕು ನೀವು ಖುಷಿಯಾಗಿರೋದು. ಯಾಕಂದ್ರೆ ಈ ವಿಷಯ ಕೂಡ ಇನ್ನೊಬ್ಬರ ಹತ್ರ ಇರೋದಿಲ್ಲ. ಅವ್ರು ಈ ವಿಷಯ ಇಟ್ಕೊಂಡೆ ತುಂಬಾ ಸಫರ್ ಮಾಡ್ತಾ ಅವ್ರ ಲೈಫ್ ನ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾರೆ. ಬಟ್ ನೀವು ಇನ್ನೂ ಫೀಲ್ ಮಾಡ್ತಾನೆ ಇರ್ತೀರಾ.